ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 58 ದಿನ ಕಂಪ್ಲೀಟ್ ಮಾಡಿ 59 ದಿನಕ್ಕೆ ಕಾಲಿಟ್ಟಿದ್ವಿ. 59 ಡೇ ಸ್ಟಾರ್ಟಿಂಗ್ ಇವತ್ತೊಂದು ಪ್ರೋಮೋ ರಿಲೀಸ್ ಆಗಿದೆ. ಈ ಪ್ರೋಮೋದಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಶುರುವಾಗಿದೆ. ಈ ಪ್ರೋಮೋದಲ್ಲಿ ಯಾವ ರೀತಿ ಇದೆ, ಯಾರೆಲ್ಲ ನಾಮಿನೇಟ್ ಆದ್ರು, ಆ ಪ್ರೋಮೋದಲ್ಲಿ ನಾವ್ ಏನ್ ರಿವ್ಯೂ ಮಾಡಬಹುದು, ಅನಾಲಿಟಿಕ್ ಮಾಡಬಹುದು. ಈ ಪ್ರೋಮೋ ನೋಡಿದಾಗೆ ಇಂತಿಂತಾರೆ ನಾಮಿನೇಟ್ ಆಗಿದ್ದಾರೆ ಅಂತ ನಾವ್ ಹೇಳ್ಬೋದು. ಅದಕ್ಕಿಂತ ಮುಂಚೆ ಈ ಕಲರ್ಸ್ ಕನ್ನಡ ಆಗಲಿ ಬಿಗ್ ಬಾಸ್ ಟೀಮ್ ಅಲ್ಲಿ ಬೇಜಾರಾಗ್ತ ಕಾರಣ ಏನಂದ್ರೆ, ಕಳೆದ ಸೀಸನ್ ಎಲ್ಲ ಏನಾಗ್ತಾ ಇತ್ತು, ಸೋಮವಾರನೇ ಇಂತಿಂತ ನಾಮಿನೇಟ್ ಆಗಿದ್ದಾರೆ ಅಂತ ಹೇಳಿ ನಾವು ಮಂಗಳವಾರದಿಂದ ವೋಟ್ ಮಾಡಬಹುದಾಗಿತ್ತು. ಆದ್ರೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಸೋಮವಾರ ಹೋಗಿ ಮಂಗಳವಾರ ಹೋಗಿ ಬುಧವಾರ ಬಂದ್ರು ಇವರು ಅದು ನಾಮಿನೇಟ್ ಅನ್ನೋದು ಏನಾಗಿದೆ ಆ ಪ್ರಕ್ರಿಯೆ ಇನ್ನೂ ಮುಗಿಸಲ್ಲ. ಇವರು ಟಾಸ್ಕ್ ಗಳನ್ನ ಬಿಟ್ಟು ನಾಮಿನೇಟ್ ಮಾಡದೆ ಒಂದು ಎಪಿಸೋಡ್ನೇ 3-4 ದಿನ ಒಂದು ರಿಪೀಟ್ ಮಾಡ್ತಾನೆ ಇರ್ತಾರೆ, ರಿವೈಂಡ್. ಆದ್ರಿಂದ ತುಂಬಾ ಬೇಜಾರು ಆಗುತ್ತೆ. ಇವತ್ತು ಮಂಗಳವಾರ, ಇವತ್ತು ಇನ್ನ ಕಂಪ್ಲೀಟ್ ಆಗಲ್ಲ ಅನ್ಸುತ್ತೆ ನಾಮಿನೇಟ್ ಮಾಡೋದು. ಅದು ಮೋಸ್ಟ್ಲಿ ನಾಳೆ ಎಪಿಸೋಡ್ಗಳು ತಗೊಂಡು ಹೋಗ್ತಾರೆ ಅನ್ನೋ ಗೊತ್ತಾಗಲ್ಲ. ಮತ್ತೆ ಈ ಪ್ರೋಮೋ ಹೇಗಿದೆ ಅಂತ ಹೇಳೋದಾದ್ರೆ, ಮೊದಲನೇದಾಗಿ ಈ ಪ್ರೋಮೋ ತಗೊಂಡಾಗ ಅಲ್ಲಿ ಒಂದು ಸಾಮ್ರಾಜ್ಯ ಇದೆ, ಬಿಗ್ ಬಾಸ್ ಸಾಮ್ರಾಜ್ಯ. ಆ ಸಾಮ್ರಾಜ್ಯದಲ್ಲಿ ರಾಜ ಮುಖ್ಯ ಆಗಿರ್ತಾನೆ. ಒಬ್ಬ ಪ್ರಜೆ ಬಂದು ಇನ್ನೊಬ್ಬ ಪ್ರಜೆಯ ಮೇಲೆ ಆಪಾದನೆ ಮಾಡಬೇಕು. ಈ ಪ್ರಜೆ ಸರಿ ಇಲ್ಲ, ಈ ಪ್ರಜೆ ಹಿಂಗ್ ಮಾಡ್ತಾನೆ, ಈ ಪ್ರಜೆ ನಿಮ್ ಬಗ್ಗೆನೆ ಕೆಡ್ದ ಮಾತಾಡ್ತಾನೆ, ಹಾಗೆ ಅಂತ ಹೇಳಿ ಅವ್ರ ಮೇಲೆ ಆಪಾದನೆ ಮಾಡಬೇಕು ಇಬ್ಬರ ಮೇಲೆ. ಆ ಇಬ್ಬರ ಮೇಲೆ ವಾದ ಪ್ರತಿವಾದ ಆದ್ಮೇಲೆ ಅವರು ಒಬ್ಬ ಪ್ರಜೆನ ಉಳಿಸಿ ಇನ್ನೊಬ್ಬ ಪ್ರಜೆನ ನಾಮಿನೇಟ್ ಮಾಡಬಹುದು. ರಾಜ ಆಗಿರ್ಬೋದೇನಂತ ಅನ್ಸುತ್ತೆ ಈ ಪ್ರೋಮೋ ನೋಡಿದಾಗ. ಖಂಡಿತವಾಗ್ಲೂ ಈ ಪ್ರೋಮೋದಲ್ಲಿ ಹೈಲೈಟ್ ಆಗಿರೋದೇ ನಮ್ಮ ತ್ರಿವಿಕ್ರಮ್ ಮತ್ತೆ ನಮ್ಮ ಮೋಕ್ಷತಾ ಅವರು ಇಬ್ರು ಹೈಲೈಟ್ ಆಗಿರೋದು. ಒಬ್ರೇನೋ ಗೋಮಿಕ ವ್ಯಾಘ್ರ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಆ ಟೈಮಲ್ಲಿ. ಇವಾಗ ಇವ್ರು ಕೊಡ್ತಾ ಇದಾರೆ ಎರಡ್ ತಲೆ ನಾಗರಾವ್ ಅಂತ. ಮತ್ತೆ ಇವ್ರಿಬ್ರಲ್ಲಿ ಯಾರು ಸರಿ ಅಂತ ನೀವೇ ಕಮೆಂಟ್ ಮಾಡ್ಬೇಕು. ನನ್ಗೆ ಹೇಳೋದಾದ್ರೆ, ಈಗ ಮೋಕ್ಷತಾ ಅವರು ಮೊದಲು ಮಂಜಣ್ಣನ ಜೊತೆ ಇದ್ರು, ಗೌತಮ್ ಜೊತೆ ಇದ್ರು. ಅವ್ರ ಜೊತೆ ಇದ್ದಾಗ ಓಕೆ, ಅಕ್ಸೆಪ್ಟ್, ಚೆನ್ನಾಗಿದ್ರು, ಓಕೆ. ಅವ್ರ ಜೊತೆಗೆ ಇದ್ಮೇಲೆ ಅವ್ರ ಜೊತೆ ಇದ್ದಾಗ ತ್ರಿವಿಕ್ರಮ್ ಅವ್ರ ಬಗ್ಗೆ ನೆಗೆಟಿವ್ ಮಾತಾಡ್ತಾ ಇದ್ರು. ಈಗ ಇವ್ರ ಜೊತೆ ಬಂದಾಗ ಮಂಜಣ್ಣ ಗೌತಮ್ ಬಗ್ಗೆ ನೆಗೆಟಿವ್ ಮಾತಾಡ್ತಾ ಇದ್ದಾರೆ. ಇಲ್ಲಿ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಒಂದು ಮಾತ್ರ ಸತ್ಯ, ತ್ರಿವಿಕ್ರಮ್ ಅವರು ಯಾವಾಗ್ಲೂ ಒಂದೇ ಸ್ಟ್ಯಾಂಡ್ ಅಲ್ಲಿ ಇದ್ದಾರೆ. ಅವ್ರ ಬಗ್ಗೆನೂ ಅದೇ ರೀತಿ ಮಾತಾಡ್ತಾರೆ, ಇವ್ರ ಬಗ್ಗೆ ಇದೇ ರೀತಿ ಮಾತಾಡ್ತಾರೆ, ಯಾವಾಗ್ಲೂ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾನೆ ಇರ್ತಾರೆ. ಬಟ್ ಮೋಕ್ಷತಾ ತರ ಅವ್ರಿದ್ದಾಗ ಅವ್ರ ಹತ್ರ ಒಳ್ಳೇದು, ಇವ್ರಿದ್ದಾಗ ಇವ್ರ ಹತ್ರ ಒಳ್ಳೇದು, ಇವ್ರ ಹತ್ರ ಇದ್ದಾಗ ಅವ್ರ ಬಟ್ಟೆ ಕೆಟ್ಟದ್ದು, ಅವ್ರ ಹತ್ರ ಇದ್ದಾಗ ಇವ್ರ ಬಗ್ಗೆ ಕೆಟ್ಟದ್ದು, ಈ ರೀತಿ ಮಾತಾಡ ತ್ರಿವಿಕ್ರಮ್ ಅವರು. ಯಾವಾಗ ಆಗ್ಲಿ ಗೇಮ್ ಸ್ಟ್ರಾಟಜಿ ಯೂಸ್ ಮಾಡ್ತಾರೆ, ಯಾರಿಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಅದು ಸ್ಟೇಟ್ಮೆಂಟ್ ಕೊಡ್ತಾನೆ ಇರ್ತಾರೆ ಏನೋ ಒಂದು. ಅದು ಯಾಕೆಂದ್ರೆ ಅವ್ರ ಮೇಲೆ ಪ್ರಭಾವವನ್ನು ಬೀರುತ್ತೆ, ಅದು ಕೆಟ್ಟದಾಗೂ ಪೋಟ್ರೆ ಆಗುತ್ತೆ, ಒಂದ್ಸಲ ಒಳ್ಳೇದನೂ ಆಗುತ್ತೆ. ಬಟ್ ಮೋಕ್ಷತಾ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅವ್ರ ಹತ್ರ ಇದ್ದಾಗ ಎಷ್ಟು ಮಂಜಣ್ಣ ಹತ್ರ ಅಷ್ಟು ಇದು ಆಗ್ತಿರ್ಲಿಲ್ಲ. ಬಟ್ ಇವಾಗ ಬಂದು ಮಂಜಣ್ಣನು ಕೆಟ್ಟದಾಗ ಪೋಟ್ರೆ ಮಾಡ್ತಾರೆ, ಮೋಕ್ಷತಾನು ಇದು ನಮ್ಮ ಗೌತಮಿನೂ ಕೆಟ್ಟದಾಗ ಹೇಳ್ತಾರೆ, ಭವ್ಯಡನು ಕೆಟ್ಟದಾಗ ಮಾತಾಡ್ತಾರೆ, ತ್ರಿವಿಕ್ರಮ್ ಅವ್ರನ್ನು ಕೆಟ್ಟದಾಗ ಮಾತಾಡ್ತಾರೆ. ಯಾಕಂದ್ರೆ ಇಲ್ಲಿ ಶಶಿರು ಐಶ್ವರ್ಯ ಹತ್ರ ಒಂದು ಗ್ರೂಪ್ ಫಾರ್ಮ್ ಆಗಿದೆ. ಆ ಗ್ರೂಪ್ ಫಾರ್ಮ್ ಆಗಿರೋದ್ರಿಂದ ಇವ್ರ ಬಗ್ಗೆ ಎಲ್ಲದಕ್ಕೂ ಕೆಟ್ಟದಾಗ ಪೋಟ್ರೆ ಮಾಡ್ತಾ ಇದ್ದಾರೆ. ಆದ ಕಾರಣ ಇಲ್ಲಿ ಯಾರು ಎರಡ್ ತಲೆ ನಾಗರಾವು, ಯಾರು ಗೋಮುಖ ವ್ಯಾಘ್ರ ಅಂತ ನೋಡೋ ಪ್ರೇಕ್ಷಕರಿಗೆ ನೀಟಾಗಿ ಗೊತ್ತಾಗ್ತಾ ಇದೆ. ತುಂಬಾ ಜನ ಮೋಕ್ಷತಾ ಅವ್ರದ್ದು ಹತ್ಯೆ ಆಯ್ತಲ್ಲ ಅನ್ಸ್ತಾರೆ. ಯಾಕಂದ್ರೆ ಇವ್ರು ಬಂದು ಒಬ್ಬೊಬ್ರು ಕ್ಯಾಮ್ರಾ ಹತ್ರ ಮಾತಾಡ್ತಾ ಇದ್ದಾರೆ. ಈಗ ಯಾರ ಆಟ, ಯಾರ ವ್ಯಕ್ತಿತ್ವ ಅವ್ರದ್ದು. ನಿಮ್ಮ ಆಟ, ನಿಮ್ ವ್ಯಕ್ತಿತ್ವ ನಿಮ್ದಾಗಿರುತ್ತೆ. ಬಟ್ ಅದ್ ಬಿಟ್ಬಿಟ್ಟು ಅವ್ರು ಹಿಂಗ್ ಮಾಡ್ತಾರೆ, ಅವರೆಲ್ಲ ಮಂಜಣ್ಣೆಲ್ಲ ಬೈತಾ ಇದ್ರು, ಇವಾಗೆಲ್ಲ ಕುತ್ಕೊಂಡು ಊಟ ಮಾಡ್ತಾರೆ ಅಂತ ಭವ್ಯಗೌಡ ಮೇಲೆ ಬ್ಲೇಮ್ ಮಾಡ್ತಾರೆ. ಮನೆ ಆದ್ಮೇಲೆ ಜಗಳ ಆಡಬೇಕು, ಆರ್ಗ್ಯುಮೆಂಟ್ ಮಾಡಬೇಕು, ಮತ್ತೆ ಒಂದಾಗ್ಲೇಬೇಕು ಬಿಗ್ ಬಾಸ್ ಮನೆಯಲ್ಲಿ. ಇಲ್ಲಾಂದ್ರೆ ಅಲ್ಲಿ ಆಟ ಆಡಕ್ಕೆ ಆಗಲ್ಲ, ಆ ರೀತಿ ಇರುತ್ತೆ. ಆ ಟೈಮಲ್ಲಿ ಇವರೆಲ್ಲ ಅದನ್ನೇ ಕೆಟ್ಟದಾಗಿ ಇದ್ ಮಾಡೋದು, ಅದನ್ನೇ ಓವರ್ ಆಗಿ ಮೈಂಡಲ್ಲಿ ಹಾಕೊಳೋದು ಅನ್ಸುತ್ತೆ. ಇನ್ನು ಓವರ್ ಆಗಿ ಪ್ರೋಮೋ ಕನ್ಸಿಡರ್ ಮಾಡಿದಾಗ ನಮ್ಮ ಗೌತಮಿ ಅವರು ಸುರೇಶ್ ಅವ್ರು ನಾಮಿನೇಟ್ ಮಾಡ್ತಾರೆ. ಮೋಕ್ಷತಾ ಅವರು ತ್ರಿವಿಕ್ರಮ್ ಅವ್ರನ್ನ ಭವ್ಯವ್ನ ಇಬ್ಬರು ನಿಲ್ಸಿದ್ರೆ. ಬಟ್ ಅದರಲ್ಲಿ ಭವ್ಯಗೌಡ ಡೈರೆಕ್ಟ್ ಆಗಿ ನಾಮಿನೇಟ್ ಆಗೋದು ನಮ್ಗೆ ಕಾಣ್ತಾ ಇದೆ ಫೋಟೋದಲ್ಲಿ. ಯಾಕಂದ್ರೆ ರಾಜು ಬಾಣ ಹಿಡ್ಕೊಂಡು ಭವ್ಯಗೌಡ ಫೋಟೋನ ಹಾಕ್ತಾ ಇದ್ದಾರೆ. ಅದಾದ್ಮೇಲೆ ನಮ್ಮ ರಜತ್ ಅವ್ರು ಬಂದ್ಬಿಟ್ಟು ಶೋಭಾ ಶೆಟ್ಟಿ ಅವ್ರು ಮೋಕ್ಷತಾ ಅವ್ರು ನಾಮಿನೇಟ್ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಪ್ರೋಮೋ ನೋಡಿದಾಗ 4 ಜನ ಫೋಟೋ ಕಳೆದ, ಒಂದು ತ್ರಿವಿಕ್ರಮ್, ಒಂದು ಗೋಲ್ಡ್ ಸುರೇಶ್, ಒಂದು ಶೋಭಾ, ಅದೊಂದೊಂದು ಭವ್ಯ. ಇಷ್ಟು ಜನ ಈ ಪ್ರೋಮೋದಲ್ಲಿ ಕಾಣ್ತಾ ಇದ್ದಾರೆ. ಇನ್ನು ಪ್ರೋಮೋ ಅಂದ್ರೆ ಎಪಿಸೋಡ್ ಇನ್ನ ಬೇರೆ ಇರುತ್ತೆ. ಬಟ್ ಈ ಪ್ರೋಮೋ ನೋಡಿದಾಗ ಹೈಲೈಟ್ ಆಗಿದೆ ನಮ್ಮ ಮೋಕ್ಷತಾ ಮತ್ತು ನಮ್ಮ ತ್ರಿವಿಕ್ರಮ್ ಅವರು. ಮತ್ತೆ ಈ ಪ್ರೋಮೋ ನೋಡಿದಾಗ ಇವರಿಬ್ಬರಲ್ಲಿ ಯಾರ ವಾದ ಸರಿತ ಅಂತ ಕನ್ಸಿಡರ್ ಮಾಡಿ ನನಗ್ ಕೇಳೋದಾದ್ರೆ, ಈ ವಾದದಲ್ಲಿ ಇಬ್ರು ಮಾತಾಡ್ತಾರೆ. ತ್ರಿವಿಕ್ರಮ್ ಏನಂದ್ರೆ ಅವ್ರ ಹತ್ರ ಇವ್ರ ಹತ್ರ ಮಾತಾಡೋದು ಕಮ್ಮಿ. ಇವ್ರ ಏನ್ ಮಾಡ್ತಾರೆ ಅಂದ್ರೆ, ಇವ್ರ ಹತ್ರ ಚೆನ್ನಾಗಿರ್ಬೇಕಾದ್ರೆ ಇವ್ರ ಬಗ್ಗೆ ಒಳ್ಳೇದು ಮಾತಾಡ್ತಾರೆ, ಅವ್ರ ಹತ್ರ ಚೆನ್ನಾಗಿರ್ಬೇಕಾದ್ರೆ ಅವ್ರ ಹತ್ರ ಒಳ್ಳೇದು ಮಾತಾಡ್ತಾರೆ. ಬಟ್ ಆಪೋಸಿಟ್ ಆದಾಗ ಇಬ್ಬರ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ ನಮ್ಮ ಮೋಕ್ಷತಾ ಅವರು. ಮತ್ತೆ ನಿಮಗೆ ನೋಡಿದಾಗ ಹೇಗೆ ಅನ್ಸಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.